ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾಯಿ ಸತೀಶ್ ಅವರು ಏನೇನು ಸುಳ್ಳು ಹೇಳ್ತಾರೆ, ಏನೇನು ಕರೆ ಹೇಳ್ತಾರೆ ನೀವು ಸತಿ ನೋಡ್ಕೊಂಬರ್ರಿ. ಅವನ ಮಗನ ಬರ್ತಡೇ ಐತೆ. ಹರ್ಷ 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 ಹರ್ಷ. ಅಯ್ಯೋ ಪಾಪ ಈಗ ಹೆಸರಾಗ ಗೊತ್ತಿಲ್ಲ. ಓಹೋ ಹಾ, ಇದು ಚೆನ್ನಾಗಿರೋದು. ನೀವು ಸತ ನಗ್ರಿ. ಬರ್ಡೇ ಅಲ್ವಾ ನಿಮ್ದು? ಬಟ್ಟೆ ಎಷ್ಟು ಕಾಸ್ಟ್? 80,000 ಶರ್ಟ್. ಇದ್ರ 80,000? 80,000 ಶರ್ಟ್ ನೋಡ್ರಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಸ್ಪೆಷಾಲಿಟಿ ಏನಂದ್ರೆ ಸ್ಪಂದನ ಅವರು ಕೇಳಿದ್ರೆ ನಾನು ಕೊಟ್ಟಿರಲ್ಲ. ಯಾಕ್ ಬೇಕು ನಿನ್ಗೆ ಹೋಗಿ ತಗೊಂಡ್ ಬಾ ಅಂತ ಹೇಳಿದ್ರಲ್ಲ, ಅದೇ ಶರ್ಟ್ ಇದು ಬಂದು ಲೀಗಲ್ ಆಗಿ ಅವ್ರಿಗೆ ಕೊಟ್ಟಿದ್ದೆ. ಆದ್ರೆ ಅವರು ಅದನ್ನ ಎಲ್ಲೆಲ್ಲೋ ಬಿಸಾಕ್ತಾ ಇದ್ರು. ಅದರಿಂದ ನಾನು ಎತ್ತಿಕೊಂಡು ಬಂದ ಮೇಲೆ ಕೊಡೋಣ ಅಂತ ನಾನು ಅಲ್ಲಿ ನನ್ನ ಡ್ರಾಯರ್ ಇಟ್ಟಿದ್ದೆ. ಆದ್ರೆ ಮಧ್ಯರಾತ್ರಿ ನಾನು ಬಂದಿರೋದ್ರಿಂದ ಅದು ಆಚೆಗೆ ನನ್ ಬಟ್ಟೆ ಸಮೇತ ಬಂತು. ಅದು ನೋಡಿದ್ರೆ ಫುಲ್ ಡ್ಯಾಮೇಜ್ ಮಾಡಿದ್ದಾರೆ, ಎಲ್ಲ ದಾರ ಎಲ್ಲ ಕಿತ್ತಾಕಿ ಮಾಡಿದ್ದಾರೆ. ಅದರಿಂದ ಬೇಜಾರಾಗಿ ಇವತ್ತು ನನ್ನ ಬರ್ಡೇ ದಿನ ಅದನ್ನ ಹಾಕೊಂಡಿದೀನಿ. ಯಾಕಂದ್ರೆ ನಾನು ಬಿಗ್ ಬಾಸ್ ಒಳಗೆ ತಗೊಂಡೋಗಿರೋದ್ರಲ್ಲಿ ಕಾಸ್ಟ್ಲಿಯಸ್ಟ್ ಶರ್ಟ್ ಇದೇ ಇದ್ದಿತ್ತು. ಇದನ್ನ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಮೇಡಮ್ ಸ್ಪಂದನಾ ಮೇಡಮ್ ಅವ್ರು ಸೆಲೆಕ್ಟ್ ಮಾಡಿ ತಗೊಂಡಿದ್ದೀವಿ. ಮುಗಿಸ್ತೆ ಅಷ್ಟ. ಸರ್ ಒಳ್ಳೆದಾಗ್ಲಿ. ಆಮೇಲೆ ಈ ಈಗ ಶರ್ಟ್ ಎಷ್ಟು ಸರ್? ಮಗಾನು ಬಂದ, ಅಪ್ಪನು ಬಂದ. 2 ಹರ್ಷ ಲಕ್ಷ ಅವ್ನು ಹಾಕಿರೋದು, ಇವತ್ತು ನಾನು ಹಾಕಿರೋದು. 2 ಲಕ್ಷ ಶರ್ಟ. ಕಂಜೂಸ್ ಅಲ್ರಿ ಅವ. 100 ರೂಪಾಯಿ ಹಂಗಿತ್ತಂದ್ 2 ಲಕ್ಷ ರೂಪಾಯಿ ಹೇಳ್ತಾನ್ರಿ. ಲೋಗೋ ಕಾಣಂಗೆ ಶೂಟ್ ಮಾಡಿ ಓಕೆ. ಹಂಗೆ ನನ್ನ ಮಗಂದು 53 ವಯಸ್ಸಿಗವ್ರಿ. ಆದ್ರೆ ಹೆಂಗ್ ಹ್ಯಾಂಡ್ಸಮ್ ಅದ ನೋಡ್ರಿ. ಇಬ್ಬರದು ಇಲ್ಲ ಅದೆಲ್ಲ ಮಗ ನೋಡ್ರಿ 19 ತೋರ್ಸ್ತಾವ. ಅದು ತೋರ್ಸು. ಅವನಿಗೆ ಹೈಟ್ ಹಾಕಿರೋದು 2.5 ಲಕ್ಷ ರೂಪಾಯಿ. ಇದು ಕೂಡ 2 ಲಕ್ಷದತ್ರಿ. ಸೊ ಇದು ಡೆಲ್ಲಿಲಿ ಮಾತ್ರ ಇರೋದು. ಅವ್ರ ಮೇಡಮ್ ನೋಡ್ರಿ ಎಷ್ಟು ಬಕೆಟ್ ಹಿಡಿಯತ್ತಾರ. ಅಂದ್ರ ಇಲ್ಲಾಂದ್ರೆ ಅವ 100 ರೂಪಾಯಿ ಕೊಟ್ಟಿರ್ಬೇಕು. ಅವ್ರ ನ್ಯೂಸ್ ಚಾನಲ್ ಅವ್ರಿಗೆ ಮಾತಾಡ್ತಾರೆ. ಇದು ಬಂದು ಲೋಗೋ ನೋಡ್ರಿ. ನೀವೇ ಬ್ಯಾಟ್ರಿ ಹೋತ್ರಿ. 100% ಸರ್. ಎಷ್ಟು ಡೌಕಾರ್ ಮಾಡ್ತಾರ ನೋಡ್ರಿ. ಕಟ್ ಮಾಡ್ಬಿಡಿ, ಒಂದು ಫೋಟೋ ನೋಡ್ರಿ. ನಾಯಿ ಸತೀಶ್ ಏನದಲ್ರಲ್ಲ, ಬರೀ ಹೇಳುದಲ್ಲ, ಬರೀ ಸುಳ್ಳು ನೋಡ್ರಿ. ಬರೀ ಪಬ್ಲಿಸಿಟಿ ಮತ್ತು ಹ್ಯಾಂಗ ಈ ಸ್ವಲ್ಪ ಮಂದಿನ ಬಕ್ರಾ ಮಾಡಬೇಕು ಅಂಬುದನ್ನ ಈ ವಿಡಿಯೋದಾಗ ನೋಡ್ಬೋದು ನೀವು. ಅಂದ್ರೆ ನಾವು ಹೇಳೋದೆಲ್ಲ ಪ್ರತಿಯೊಂದು ಸುಳ್ಳು ಐತೆ ನೋಡ್ರಿ. ಈ ನಾಯಿ ಸತೀಶ್ ಏನದಾರಲ್ಲ, ಹೇಳೋದೆಲ್ಲ ಪ್ರತಿಯೊಂದು ಸುಳ್ಳು ಐತೆ, ಎಲ್ಲರಿಗೂ ಗೊತ್ತೈತ್ರಿ. ಆದ್ರೂ ಯಾಕೆ ನೋಡ್ತಾರಪ್ಪ ಅಂದ್ರೆ ಸುಮ್ಮನೆ ಎಂಟರ್ಟೈನ್ಮೆಂಟ್, ಒಂಥರ ಕಾಮಿಡಿ ಪೀಸ್ ಇದ್ದಾಗ ನೋಡ್ರಿ. ನಮ್ಮ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟರು ಸಹ ಒಂದು ರೀತಿ ಫುಲ್ ಕಾಮಿಡಿ ನೋಡ್ರಿ. ಯಾಕಂದ್ರೆ ಅಂಥ ಒಂದು ಗಡಿ ಐತೆ ನೋಡ್ರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.